ಹಲೋ ಫ್ರೆಂಡ್ಸ್, ಹೋಪ್ ಯು ಆರ್ ಡೂಯಿಂಗ್ ವೆಲ್. ಇವತ್ತಿನ ವೀಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಗೆ ಅನ್ನ ಹಾಕೋಬೇಕು. ನೀವು ಈ ನೈಟ್ ಉಳಿದಿರೋ ಅನ್ನದಲ್ಲೇ ಮಾಡ್ಬೋದು, ಅದನ್ನು ವೇಸ್ಟ್ ಮಾಡಬೇಕಂತ ಇಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೆಕ್ಸ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ಕಲಿಸ್ಬೇಕು. ನೈಟ್ ಮಾಡಿರೋ ಅನ್ನ ಉಳಿದಿರುತ್ತಲ್ಲ, ಅದರಲ್ಲೇ ನೀವು ಈ ಥರ ಅಕ್ಕಿ ರೊಟ್ಟಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಿಕನ್ ಸಾರಿಗೆ ಅಥವಾ ಏನಾದರೂ ವೆಜ್ ಸಾರಿಗೂ ಚೆನ್ನಾಗಾಗುತ್ತೆ ತುಂಬ. ಆ ಥರ ಮಾಡಿ ನುಣ್ಣಗೆ ಕಲಸಿ ಆದಮೇಲೆ ಈ ಥರ ಉಂಡೆ ಮಾಡಬೇಕು. ಅದು ಅಕ್ಕಿ ಸಿಗಬಾರ್ದು, ನುಣ್ಣಗೆ ಹಾಕಬೇಕು. ಅಕ್ಕಿ ಸಿಕ್ಕಿದ್ರೆ ಅದು ರೊಟ್ಟಿ ಬೇಗ ಹರಿದೋಗ್ಬಿಡುತ್ತೆ. ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಈ ಥರ ತಟ್ಟಿ ಮಾಡಬೇಕು. ಯಾರಾದರೂ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೊಟ್ಟಿ ನಿಮಗೆ ತಟ್ತಾ ಎಷ್ಟು ಸೈಜಿಗೆ ಬೇಕು ಅಷ್ಟು ಸೈಜಿಗೆ ಮಾಡ್ಕೋಬೋದು. ರೊಟ್ಟಿ ತುಂಬ ತೆಳು ಬಂದರೆ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ದಪ್ಪ ಮಾಡಲಿಕ್ಕಿಂತ ಅಂದರೆ ತೆಳು ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕೋಬೇಡಿ, ಅದು ಹರಿದೋಗ್ಬಿಡುತ್ತೆ. ಅದಾದಮೇಲೆ ಹಂಚಿಗೆ ಹಾಕಬೇಕು. ಇಲ್ಲಿ ನೋಡಿ, ನಾವು ವಿಲೇಜ್ ಟೈಪ್ ಒಲೆಯಲ್ಲೇ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದರೆ ರೊಟ್ಟಿನ ಬರೀ ಗ್ಯಾಸಲ್ಲಿ ಕಾಯಿಸಿದ್ರೆ ಸರಿ ಹೋಗಲ್ಲ, ಅದು ಕೆಂಡದಲ್ಲೂ ಕಾಯಿಸಬೇಕು. ಆವಾಗ ತಾನೇ ರೊಟ್ಟಿದು ನಿಜವಾದ ಟೇಸ್ಟ್ ಬರೋದು. 2 ಸಲ 2 ಸೈಡು ಮಡಚಿ ಈ ಥರ ಹಂಚಿನಲ್ಲಿ ಕಾಯಿಸಿ ಆದಮೇಲೆ ಕೆಂಡದಲ್ಲಿ ಈ ಥರ ಕಾಯಿಸಬೇಕು. ಅದಾದಮೇಲೆ ಅಕ್ಕಿ ರೊಟ್ಟಿ ರೆಡಿ. ಇದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಕೆಸಿನ ಕೊಟ್ಲ, ಅದರಲ್ಲೂ ತಿನ್ಬೋದು. ಇಲ್ಲ ನೀವು ನಾನ್ ವೆಜ್ ಆದರೆ ಚಿಕನಿಗಂತೂ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.